ಜನರ ಬದುಕು ಹಸನಾಗಬೇಕು ಅಂತ ಸರ್ಕಾರಗಳು ಅನೇಕ ಯೋಜನೆಗಳನ್ನು ತರ್ತವೆ. ಆದರೆ ಅದೆಷ್ಟೋ ಯೋಜನೆಗಳು ಇದಾವೆ ಅಂತ ಜನರಿಗೆ ಗೊತ್ತಿರಲ್ಲ, ಸ್ಪೆಷಲಿ ರೈತರಿಗೆ. ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಹೆಸರಲ್ಲಿ ಕೋಟಿ ಕೋಟಿ ವಂಚನೆಯಾಗಿದೆ. ಸ್ಥಳೀಯರ ಅನಾಮಧೇಯ ಪತ್ರದಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬೆಳೆ ವಿಮೆ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಪಂಗನಾಮ, ಕೋಟ್ಯಾಂತರ ರೂಪಾಯಿ ತಿಂದು ತೇಗಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕೇಂದ್ರ ಸರ್ಕಾರದ ಬಹಳ ಅತ್ಯಮೂಲ್ಯವಾದಂತಹ ಒಂದು ಯೋಜನೆ. ಇದು ರೈತರಿಗೆ ಅನುಕೂಲವಾಗುವಂಥ ಯೋಜನೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಹಣ ದುರ್ಬಳಕೆ ಆಗಿದೆ. ಮುಧೋಳ ತಾಲೂಕಿನಲ್ಲಿ 30 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪ. ಇದು ಯಾರಿಗೆ ಸೇರಬೇಕಾಗಿದ್ದ ದುಡ್ಡು? ರೈತರಿಗೆ. ಈ ಬೆಳೆ ಕಳ್ಕೊಂಡಿರ್ತಾರಲ್ಲ, ಆ ಒಂದು ಯೋಜನೆ ಹೆಸರಲ್ಲೇ ಇದೆ ಫಸಲ್ ಭೀಮಾ ಯೋಜನೆ. ಯಾರು ಫಸಲನ್ನು ಕಳ್ಕೊಂಡಿರ್ತಾರೆ, ಯಾರಿಗೆ ಅನ್ಯಾಯ ಆಗಿರ್ತದೆ, ಅವ್ರಿಗೆ ಸಿಗಬೇಕಾದಂತಹ ಹಣ ಇದು ಇನ್ಯಾರೋ ಮಧ್ಯವರ್ತಿಗಳು ರೈತರ ಹೆಸರಲ್ಲಿ ಧೋಖಾ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರೈತರ ಬೆಳೆಗಳ ನಕಲಿ ಫೋಟೋ ಬಳಸ್ಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ವಂಚಕರ ತಂಡದಲ್ಲಿ ಹಲವು ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. 11 ಜನರ ವಿರುದ್ಧ ಮುಧೋಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಧೋಳ ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಿಂದ ದೂರು ದಾಖಲಾಗಿದೆ. ಮುಧೋಳ ತಾಲೂಕಿನ ಮೆಟಗುಡ್ಡ ಗ್ರಾಮದ 7 ಜನರ ವಿರುದ್ಧ ಈಗ ದೂರು ದಾಖಲಾಗಿದೆ. ಯೂನಿವರ್ಸಲ್ ಸೋಂಪು ವಿಮಾ ಕಂಪನಿಯ 4 ಮೇಲೆ ಪ್ರಕರಣ ದಾಖಲಾಗಿದೆ. ಮೆಟಗುಡ್ಡ ಗ್ರಾಮದ ಕಲ್ಲಪ್ಪ, ಶ್ರೀನಿವಾಸ್, ಕಲ್ಮೇಶ್, ಶ್ರೀನಿವಾಸ್, ರಮೇಶ್, ಪ್ರಶಾಂತ್ ಮತ್ತು ಶ್ರೀಕಾಂತ್. ಹಿಂದಿನ ಸಾಲಿನಲ್ಲಿ 2021ರಿಂದ 24-25 ಏನು ಕ್ಲೈಮ್ಸ್ ಆಗಿತ್ತಲ್ಲ, ಅದರ ಸ್ವಲ್ಪ ದೂರ ಬಂದಿತ್ತು. ಆ ದೂರಿನಲ್ಲಿ ಸಹಾಯಕ ಆಯುಕ್ತರು ಜಮಖಂಡಿ ಅವರನ್ನ ಒಂದು ತನಿಖಾ ಸಮಿತಿ ರಚಿಸಲಾಗಿದೆ. ಆ ತನಿಖಾ ಸಮಿತಿ ರಚನೆ ಪೂರ್ಣ ವರದಿ ಬಂದ ನಂತರ ಇನ್ನೊಂದ್ಸಲ ಅದೇನಿದೆಲ್ಲ ಕ್ರಮ ಕೈಗೊಳ್ತೇವೆ. ಈಗಾಗಲೇ ಕಂಪನಿ ಕೊಟ್ಟಿದ್ದಾರೆ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಬೇಸಾಂಗರ ಪ್ರಿಲಿಮಿನರಿ ರಿಪೋರ್ಟ್ ಪ್ರಾಥಮಿಕ ವರದಿ ಆಧಾರದ ಮೇಲೆ ಅವರಿಗೆ FIR ಲಾಂಚ್ ಮಾಡಿದ್ದಾರೆ. ಅದು ಕಾನೂನು ಪ್ರಕಾರ ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ ಕೊಡ್ತಾ ಹೋಗ್ತಾರೆ. ನಿಜಗುಣ ಮಠಪತಿ, ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಫಸಲ್ ಭೀಮಾ ಯೋಜನೆ, ಇದು ರೈತರಿಗೆ ಬೇಕಾದಂತಹ ಒಂದು ಯೋಜನೆ. ರೈತರ ಹೆಸರಲ್ಲಿ ಸಾಕಷ್ಟು ಜನ ಧೋಖಾ ಮಾಡಿದ್ದಾರೆ, ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನಿದೆ ಡೀಟೇಲ್ಸ್? ಏನು ಇವತ್ತು ಕೇಂದ್ರ ಸರ್ಕಾರದ ಫಸಲ್ ಭೀಮಾ ಯೋಜನೆ ಅದು ರೈತರಿಗೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ತುತ್ತಾಗಿರ್ತಕ್ಕಂಥ ರೈತರಿಗೆ ಬೆಳೆ ವಿಮೆ ಅಂತ ಜಮಾ ಆಗ್ತಾ ಇತ್ತು. ಅದರಲ್ಲೂ ಕೂಡ ಒಂದು ಕೆಲವೊಂದು ಏಜೆನ್ಸಿಗಳಾಗಿರ್ಬೋದು, ಹಾಗೆ ಸ್ಥಳೀಯವಾಗಿ ಪ್ರಭಾವಿ ಇರ್ತಕ್ಕಂಥ ವ್ಯಕ್ತಿಗಳು ಶಾಮೀಲಾಗಿ ರೈತರಿಗೆ ಸೇರಬೇಕಾಗಿರ್ತಕ್ಕಂಥ ಬೆಳೆ ಪರಿಹಾರದ ಹಣವನ್ನ ಪೀಕುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಅದು ಎಸ್ಪೆಷಲಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮೆಟಗುಡ್ಡು ಗ್ರಾಮದ ಸುತ್ತಮುತ್ತಲು ಇರ್ತಕ್ಕಂಥ ರೈತರ ಹೊಲಗಳಲ್ಲಿ ಸರ್ವೆ ಮಾಡ್ತಕ್ಕಂಥದ್ದು ಮತ್ತು ಬೆಳೆ ಹಾನಿ ಮತ್ತು ಬೆಳೆ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಬೆಳೆಯನ್ನ ನಮೂದು ಮಾಡಿ ಒಂದು ಫಸಲ್ ಭೀಮಾ ಯೋಜನೆ ಅಡಿ ಪರಿಹಾರವನ್ನ ಪಡೆದುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮುಗ್ಧ ರೈತರನ್ನ ಬಲಿಗುಸಿ ಮಾಡಿರ್ತಕ್ಕಂಥದ್ದು. ಮುಗ್ಧ ರೈತರ ಹೆಸರಲ್ಲಿ ಅಂತಂದ್ರೆ 1 ಎಕರೆ ಗೋಧಿ ಇದ್ರೆ ಅದನ್ನ 4ರಿಂದ 5 ಎಕರೆ ಗೋಧಿ ಬೆಳೆ ಹಾನಿಯಾಗಿದೆ ಅಂತಕ್ಕಂಥದ್ದನ್ನ ಅಲ್ಲಿ ನಮೂದು ಮಾಡ್ತಕ್ಕಂಥದ್ದು. ಬರ್ತಕ್ಕಂಥ ಪರಿಹಾರವನ್ನ ಪಡೆದುಕೊಳ್ಳತಕ್ಕಂಥ ಒಂದು ಜಾಲವೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಇದೀಗ ಅನಾಮಧೇಯ ಪತ್ರದ ಮುಖೇನ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರ ಸೂಚನೆ ಮೇರೆಗೆ ಮುಧೋಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆ ಪೊಲೀಸರು ಆಕ್ಟಿವ್ ಆಗಿ 11 ಜನರ ಮೇಲೆ ದೂರನ್ನ ದಾಖಲಿಸಿಕೊಂಡು ಹೆಚ್ಚಿನ ಒಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಏಜೆನ್ಸಿಗಳ ಕೆಲ ಕಂಪನಿಗಳು ಇರೋದ್ರಿಂದ ಕಂಪನಿಯ 4ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರೆಸಿರ್ತಕ್ಕಂಥದ್ದು. 11 ಜನರ ಒಂದು ಪಟ್ಟಿಯನ್ನ ಮಾಡಿ ಅವ್ರನ್ನು ಕೂಡ ಎಲ್ಲರೂ ಮೆಟಗುಡ್ಡ ಗ್ರಾಮದವರು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹೆಚ್ಚಿನ ಒಂದು ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇರ್ತಕ್ಕಂಥದ್ದು. ಬರೋಬ್ಬರಿ 30 ಕೋಟಿಯಷ್ಟು ರೈತರಿಗೆ ಸೇರಬೇಕಾಗಿರತಕ್ಕಂತ ಫಸಲ್ ಭೀಮಾ